ನಮಸ್ಕಾರ ವೀಕ್ಷಕರೇ, ಮತ್ತೊಂದು ಹೊಸ ಮಾಹಿತಿಯೊಂದಿಗೆ ತಮಗೆಲ್ಲರಿಗೂ ನಮ್ಮ ಒಂದು ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇರೋ ಮಾಹಿತಿ ನೀವು ಆಲ್ರೆಡಿ ಇವಾಗ ನಾನು ಬರೋಕ್ಕಿಂತ ಮೊದಲು ಒಂದು ವಿಡಿಯೋ ಪ್ಲೇ ಆಯ್ತು, ಅದರಲ್ಲಿ ನೀವು ನೋಡಿರ್ಬೋದು. ಸೊ ಬ್ಲ್ಯಾಕ್ ಆ್ಯಂಡ್ ವೈಟ್ ರೇಷನ್ ಕಾರ್ಡ್ದಿಂದ ಯಾವ ಥರ ಕಲರ್ ರೇಷನ್ ಕಾರ್ಡ್ ಮಾಡೋದಂತ ಹೇಳಿ ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ. ಆನ್ಲೈನಿಂದ ಡೌನ್ಲೋಡ್ ಮಾಡಿರುವಂಥ ಬ್ಲ್ಯಾಕ್ ಆ್ಯಂಡ್ ವೈಟ್ ರೇಷನ್ ಕಾರ್ಡನ್ನು 3 ರೀತಿಯಿಂದ ನೀವು ಪ್ರಿಂಟ್ಔಟ್ ಅನ್ನ ಕಲರೈಸ್ ಮಾಡಿಕೊಂಡು ಪಡ್ಕೋಬಹುದು. ಸೊ ಅದ್ರ ಬಗ್ಗೆ ಈ ಒಂದು ವಿಡಿಯೋದಲ್ಲಿ ಪೂರ್ತಿಯಾದ ಮಾಹಿತಿಯನ್ನು ತಿಳಿಸ್ಕೊಡ್ತೇನೆ. ವಿಡಿಯೋಗೆ ಯಾರೆಲ್ಲ ಹೊಸಬರಿದ್ರು, ಚಾನಲ್ಗೆ ತಪ್ಪದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ತರ ಉಪಯುಕ್ತ ಮಾಹಿತಿಗಳು ನಿಮಗೆ ನಿರಂತರವಾಗಿ ನೋಟಿಫಿಕೇಶನ್ ಬರ್ತಾ ಇರುತ್ತೆ. ನಿಮಗೇನಾದ್ರೂ ರೇಷನ್ ಕಾರ್ಡು ಬ್ಲ್ಯಾಕ್ ಅಂಡ್ ವೈಟ್ ಇರೋದು ಕಲರೈಸ್ ಮಾಡಲಿಕ್ಕೆ ನನ್ನಿಂದ ಏನಾದರೂ ಹೆಲ್ಪ್ ಆಗೋದಿತ್ತಂದ್ರೆ ನನ್ನ ಒಂದು ವಿಡಿಯೋದ ಡಿಸ್ಕ್ರಿಪ್ಷನ್ ಕೆಳಗಡೆ ವಾಟ್ಸಪ್ ನಂಬರ್ ಅನ್ನ ಕೊಟ್ಟಿರ್ತೇನೆ. ಸೊ ನೀವು ವಾಟ್ಸಪ್ ಅನ್ನ ಮಾಡಿ, ಸೊ ನನ್ನಿಂದ ನಿಮಗೆ ಏನಾದರೂ ಸಹಾಯ ಬೇಕಿದ್ರೆ. ಸೊ ವಿಡಿಯೋನ ಶುರು ಮಾಡೋಣ. ನಿನ್ನೆ ಒಂದು ವಿಡಿಯೋದಲ್ಲಿ ಆನ್ಲೈನ್ ಮುಖಾಂತರ ರೇಷನ್ ಕಾರ್ಡಿನ ಹಳೆಯ ನಂಬರನ್ನು ಉಪಯೋಗ ಮಾಡಿಬಿಟ್ಟು ಅದು ಚೇಂಜ್ ಆದ ನಂತರ ಹೊಸ ನಂಬರನ್ನು ಪಡೆದುಕೊಂಡು ಹೊಸ ನಂಬರಿಂದ ನಮ್ಮ ಒಂದು ರೇಷನ್ ಕಾರ್ಡನ್ನು ಆನ್ಲೈನ್ ಮುಖಾಂತರ ಪಡೆಯೋದು ಹೇಗೆ, ನಂತರ ಎಕ್ನಾಲಜ್ಮೆಂಟ್ ನಂಬರಿಂದ ರೇಷನ್ ಕಾರ್ಡ್ ನಂಬರನ್ನು ಪಡೆದುಬಿಟ್ಟು ರೇಷನ್ ಕಾರ್ಡ್ ಡೌನ್ಲೋಡ್ ಮಾಡೋದು ಹೇಗೆ ಅಂತೇಳಿ ಆ ಒಂದು ವಿಡಿಯೋದಲ್ಲಿ ನಿಮಗೆ ರೇಷನ್ ಕಾರ್ಡ್ ಡೌನ್ಲೋಡ್ ಮಾಡೋದನ್ನು ತಿಳಿಸ್ಕೊಟ್ಟಿದ್ದೆ. ಆ ಒಂದು ಡೌನ್ಲೋಡ್ ಮಾಡಿದಂಥ ರೇಷನ್ ಕಾರ್ಡು ಬ್ಲ್ಯಾಕ್ ಆ್ಯಂಡ್ ವೈಟ್ ಇರುತ್ತೆ. ಸೊ ಆನ್ಲೈನ್ನಿಂದ ಡೌನ್ಲೋಡ್ ಆಗಿರುವಂಥದ್ದು. ಸೊ ಇವಾಗ ಬ್ಲ್ಯಾಕ್ ಆ್ಯಂಡ್ ವೈಟ್ನಿಂದ ನಾವು ಯಾವ ಥರ ಕಲರ್ ಮಾಡೋದು ಅಂತ ಹೇಳಿ ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೇನೆ. ವಿಡಿಯೋನ ಪೂರ್ತಿಯಾಗಿ ನೋಡಿ. ಸೊ ನೋಡಿ ವೀಕ್ಷಕರೇ, ಇಲ್ಲಿ ಈ ಒಂದು ರೇಷನ್ ಕಾರ್ಡನ್ನು ಕಲರೈಸ್ ಮಾಡೋದಕ್ಕೆ ಅಥವಾ ಕಲರ್ ಪ್ರಿಂಟ್ ಪಡ್ಕೊಳ್ಳಿಕ್ಕೆ 2-3 ವೇದಿಂದ ನೀವು ಕಲರ್ ಪ್ರಿಂಟನ್ನು ಪಡ್ಕೋಬೋದು ಬ್ಲ್ಯಾಕ್ ಆ್ಯಂಡ್ ವೈಟಿಂದ ಕಲರ್ ಆಗಿ. ಸೊ ಒಂದೆರಡು ಆಪ್ಷನ್ ಅಂತಂದರೆ, ರೂರಲ್ ಸೇವಾ ಕೇಂದ್ರದಲ್ಲಿ ನೀವು ಆನ್ಲೈನ್ ಮುಖಾಂತರ ಪೇಮೆಂಟನ್ನು ಮಾಡಿಬಿಟ್ಟು ಈ ಒಂದು ರೇಷನ್ ಕಾರ್ಡನ್ನು ಕಲರ್ ಪ್ರಿಂಟನ್ನು ಡೈರೆಕ್ಟಾಗಿ ನೀವು ಪಡೆದುಕೋಬೋದು. ಸೊ ಅಲ್ಲಿ ಪೇಡ್ ಸರ್ವಿಸ್ ಇರುತ್ತೆ ಅಲ್ಲಿಯೂ ಕೂಡ. ಸೊ ನೀವು ಇನ್ನು ಕೆಲವೊಂದಿಷ್ಟು ಪೋರ್ಟಲ್ಗಳಿದ್ದಾವೆ, ಸೊ ಅದನ್ನು ನಾನು ರೆಕಮೆಂಡ್ ಮಾಡೋದಿಲ್ಲ. ಸೊ ಇವಾಗ ನಾನು ಹೇಳ್ಕೊಡ್ತಾ ಇರೋ ವೇ ಏನಿದೆ ಅಲ್ವಾ, ಇದು ಕಂಪ್ಯೂಟರ್ ನಾಲೆಜ್ ಇರುವಂಥವ್ರಿಗೆ ಇದು ಫ್ರೀಯಾಗಿ ನೀವೇ ಕಲರೈಸ್ ಮಾಡ್ಕೊಳ್ಳುವಂಥದ್ದು. ಸೊ ಕೆಲವೊಬ್ಬರಿಗೆ ಕಂಪ್ಯೂಟರ್ ನಾಲೆಜ್ ಇರಲ್ಲ, ಅಥವಾ ಹೊರಗಡೆ ಹೋಗಿ ನಾವು ಕಲರ್ ಪ್ರಿಂಟ್ ತೊಗೊಂಡು ಬರ್ತೇವೆ ಅಂತ ಅನ್ನೋವಂಥ ಚಾನ್ಸಸ್ ಇರೋದಿಲ್ಲ. ಸೊ ಅಂಥವ್ರಿಗಾಗಿ ನಾನು ಕೂಡ ನನ್ನ ಕಡೆಯಿಂದ ಸರ್ವಿಸನ್ನು ಕೊಡ್ತೀನಿ. ಸೊ ಅದು ಯಾವ ಥರ ಅಂತಂದರೆ, ನನ್ನ ಕಡೆಯಿಂದನೂ ಕೂಡ ನಾನು ನಿಮಗೆ ಪೇಯ್ಡ್ ಸರ್ವಿಸನ್ನು ಕೊಡ್ತೇನೆ. ಒಂದು ವೇಳೆ ನೀವೇ ಕಲರೈಸ್ ಮಾಡ್ಕೊಳ್ತೀರಾ ಅಂತಂದರೆ ನನ್ನ ಒಂದು ವಾಟ್ಸಪ್ ನಂಬರನ್ನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೇನೆ. ಸೊ ಅದನ್ನು ನೀವು ಯೂಸ್ ಮಾಡ್ಕೋಬೋದು. ಕಾಲ್ ಮಾಡ್ಲಿಕ್ಕೆ ಹೋಗಬೇಡಿ ದಯವಿಟ್ಟು. ವಾಟ್ಸಪ್ ಮಾಡಿ. ನಿಮಗೆ ಟೆಂಪ್ಲೇಟ್ಸ್ ಬೇಕು ಅಂತಂದರೆ ನನ್ನ ಕಡೆಯಿಂದ ನಾನು ನಿಮಗೆ ಫ್ರೀಯಾಗಿ ಕಳಿಸ್ಕೊಡ್ತೇನೆ. ಅದಕ್ಕಾಗಿ ನೀವು ಜಸ್ಟ್ ಏನು ಮಾಡಬೇಕಪ್ಪ ಅಂತಂದರೆ, ಈ ಒಂದು ವಿಡಿಯೋದ ಕೆಳಗಡೆ ಕಮೆಂಟ್ ಮಾಡಿಬಿಟ್ಟು ಒಂದು ಸಬ್ಸ್ಕ್ರಿಪ್ಷನ್ ಮಾಡಿ, ವಿಡಿಯೋಗೆ ಲೈಕ್ ಮಾಡಿ, ಈ ವಿಡಿಯೋ ತಮಗೆ ಉಪಯೋಗ ಆಗಿದೆ ಇಲ್ಲ ಅಂತ ಅನ್ನೋದ್ರ ಬಗ್ಗೆ ಒಂದು ಒಪಿನಿಯನನ್ನು ಕಮೆಂಟ್ ಮುಖಾಂತರ ಹಾಕಿಬಿಟ್ಟು ಸಬ್ಸ್ಕ್ರಿಪ್ಷನ್ ಆಗಿರುವಂಥ ಒಂದು ಸ್ಕ್ರೀನ್ಶಾಟನ್ನು ನನ್ನ ವಾಟ್ಸಪ್ಪಿಗೆ ಹಾಕಿದರೆ ಅದರ ನಂತರ ನಿಮಗೆ ನನ್ನ ಹತ್ರ 3 ಕಲರಲ್ಲಿ ಈ ಒಂದು ಟೆಂಪ್ಲೇಟ್ಸ್ಗಳು ಸಿಗುತ್ತೆ. ಸೊ ನಾನು ನಿಮಗೆ ಇಲ್ಲಿ 3 ಕಲರ್ನ ಟೆಂಪ್ಲೇಟ್ಸ್ಗಳನ್ನು ತೋರಿಸ್ತೇನೆ. ಸೊ ಇದು ನೋಡಿ, ಗ್ರೀನ್ ಕಲರು, ಇದು ಪಿಂಕ್ ಕಲರು AAY, ಇದು ಬ್ಲೂ ಕಲರ್ APL ಕಾರ್ಡು. ಸೊ 3 ಟೆಂಪ್ಲೇಟ್ಸ್ಗಳನ್ನು ನೀವು ಯೂಸ್ ಮಾಡ್ಬೋದು. ಆದರೆ ಸಬ್ಸ್ಕ್ರಿಪ್ಷನ್ನಿಗೆ ಸಿಗೋದು ಇಲ್ಲಿ ಒಂದು ಮಾತ್ರ ಫ್ರೀಯಾಗಿ ಸಿಗುತ್ತೆ ಕಂಪ್ಲೀಟ್ಲಿ. ಸೊ ಇನ್ನು ಉಳ್ಕಿರೋದು 2 ಬೇಕು ಅಂತಂದರೆ ನೀವು ಅದಕ್ಕೆ ಎಕ್ಸ್ಟ್ರಾ ಪೇ ಮಾಡಬೇಕಾಗತ್ತೆ. ಅದು ಕೂಡ ಪೇಯ್ಡ್ ಸರ್ವಿಸ್ ಇರುತ್ತೆ. ಒಂದು ಮಾತ್ರ ನಿಮಗೆ ಫ್ರೀ ಆಗಿರುತ್ತೆ. ಸೊ ಯಾರಿಗಾದರೂ ಇಲ್ಲಿ ನಮಗೆ ಕಂಪ್ಯೂಟರ್ ನಾಲೆಜ್ ಇಲ್ಲ ಅಥವಾ ಹೊರಗಡೆ ಹೋಗಿ ಮಾಡಿಸ್ಕೊಂಡು ಬರಲಿಕ್ಕೆ ಆಗೋದಿಲ್ಲ ಅಂತ ಅನ್ನೋರು ಇತ್ತಂದರೆ ನಾನು ವಾಟ್ಸಪ್ ನಂಬರಿಗೆ ಟೆಕ್ಸ್ಟ್ ಮಾಡಿ ನಿಮಗೆ ರೇಷನ್ ಕಾರ್ಡು ಕಲರ್ ಮಾಡಿ ಕೊಡಬೇಕು ಅಂತ ಅನ್ನೋದನ್ನ ಒಂದು ಮೆಸೇಜ್ ಹಾಕಿ. ಸೊ ನಾನು ನಿಮಗೆ ರಿಪ್ಲೈ ಮಾಡ್ತೀನಿ. ನಿಮ್ಮ ಒಂದು ರೇಷನ್ ಕಾರ್ಡದ್ದು ಅಥವಾ ರೇಷನ್ ಕಾರ್ಡ್ದು ಎಕ್ನಾಲಜ್ಮೆಂಟ್ ಆಗಿರ್ಬೋದು, ಅಥವಾ ಹಳೆಯ ರೇಷನ್ ಕಾರ್ಡ್ ನಂಬರ್ ಆಗಿರ್ಬೋದು, ಅಥವಾ ಹೊಸ ರೇಷನ್ ಕಾರ್ಡ್ ನಂಬರ್ ಆಗಿರ್ಬೋದು, ಅದನ್ನು ಕಳಿಸ್ಕೊಡಿ ನನಗೆ. ಇಮೇಜ್ ಇದ್ದರೆ ಅಥವಾ ರೇಷನ್ ಕಾರ್ಡ್ ನಂಬರ್ ಇದ್ದರೆ ನಾನು ಆನ್ಲೈನಿಂದ ಡೌನ್ಲೋಡ್ ಮಾಡಿಬಿಟ್ಟು ನಿಮಗೆ ಕಲರೈಸ್ ಮಾಡಿ ಕಳಿಸ್ಕೊಡ್ತೇನೆ. ಸೊ ಇವಾಗ ವಿಡಿಯೋ ಲೆಂತಿ ಮಾಡೋದು ಬೇಡ, ನಾನು ಈ ಒಂದು ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತೀನಿ ಯಾವ ಥರ ಬ್ಲ್ಯಾಕ್ ಆ್ಯಂಡ್ ವೈಟ್ ರೇಷನ್ ಕಾರ್ಡಿಂದ ಕಲರೈಸ್ ಮಾಡೋದಂತ ಹೇಳಿ. ಸೊ ನೋಡಿ, ಮೊದಲು ಡೌನ್ಲೋಡ್ ಮಾಡ್ಕೊಂಡಿರುವಂಥ ರೇಷನ್ ಕಾರ್ಡನ್ನು ಫೋಟೋಶಾಪ್ನಲ್ಲಿ ಇಂಪೋರ್ಟ್ ಮಾಡ್ಕೊಳ್ಳಿ. ನಂತರ ಮೌಸನ್ನು ಇಲ್ಲಿ ನೋಡಿ ಸೆಲೆಕ್ಟಿವ್ ಟೂಲ್ ಇದೆ ಅಲ್ವಾ, ಈ ಸೆಲೆಕ್ಟಿವ್ ಟೂಲ್ ಮೇಲೆ ಕ್ಲಿಕ್ ಮಾಡಿಕೊಂಡು ನಿಮಗೆ ಎಷ್ಟು ಜಾಗ ಬೇಕೋ ಅಷ್ಟನ್ನು ಮಾತ್ರ ಇಲ್ಲಿಂದ ಆಯ್ಕೆ ಮಾಡ್ಕೊಳ್ಳಿ. ಇದನ್ನು ಇಲ್ಲಿ ಎಡಿಟ್ನಲ್ಲಿ ಹೋಗಿಬಿಟ್ಟು ಕಾಪಿ ಮಾಡ್ಕೊಳ್ಳಿ. ನಂತರ ಇಲ್ಲಿ ಟೆಂಪ್ಲೇಟ್ಸ್ ಇರುವಂಥ ಒಂದು ಡಾಕ್ಯುಮೆಂಟಿಗೆ ಬಂದುಬಿಟ್ಟು ಇದನ್ನು ಹೈಡ್ ಮಾಡಿಬಿಡ್ತೇನೆ ನಾನಿಲ್ಲಿ. ಸೊ ಕನ್ಫ್ಯೂಷನ್ ಆಗೋದು ಬೇಡ. ಸೊ ಇವಾಗ ಎಡಿಟ್ ಮೇಲೆ ಬಂದುಬಿಟ್ಟು ಕಾಪಿ ಮಾಡಿಕೊಂಡಿರುವಂಥದ್ದನ್ನು ಪೇಸ್ಟ್ ಮಾಡ್ತಾ ಇದ್ದೀನಿ. ಸೊ ನೋಡಿ, ಇಲ್ಲಿ ಪೇಸ್ಟ್ ಆಗಿದೆ ಇವಾಗ.
ಸೊ ನಾನಿಲ್ಲಿ ಮೌಸನ್ನು ಯೂಸ್ ಮಾಡಬೇಕು, ಮೂವ್ ಟೂಲನ್ನು. ಸೊ ಅದಕ್ಕಾಗಿ ಮೂವ್ ಟೂಲನ್ನು ಯೂಸ್ ಮಾಡಿದರೆ ನಾವು ಇದನ್ನು ಈ ಥರ ಮೂಮೆಂಟ್ ಮಾಡ್ಬೋದು. ಸೊ ಇವಾಗ ನಮಗೆ ಈ ಒಂದು ಟೆಂಪ್ಲೇಟ್ಸ್ಗೆ ಇದನ್ನು ಕರೆಕ್ಟಾಗಿ ಅಡ್ಜಸ್ಟ್ ಮಾಡಬೇಕು ಅಂತಂದರೆ ಇಲ್ಲಿ ನೋಡಿ ಎಡಿಟಿಗೆ ಹೋಗಿಬಿಟ್ಟು ಮತ್ತು ಇಲ್ಲಿ ಟ್ರಾನ್ಸ್ಫಾರ್ಮ್ ಅಂತ ಇದೆ ನೋಡಿ, ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಸೊ ಇಲ್ಲಿ 4 ಕಾರ್ನರ್ನಲ್ಲಿ ನಿಮಗೆ ಡ್ರ್ಯಾಗ್ ಮಾಡಲಿಕ್ಕೆ ಅಥವಾ ರೊಟೇಟ್ ಮಾಡಲಿಕ್ಕೆ ಈ ಒಂದು ರೆಕ್ಟ್ಯಾಂಗಲ್ಗಳು ಆ್ಯಕ್ಟಿವ್ ಆಗುತ್ತೆ. ಸೊ ಇದನ್ನು ನೀವು ಡ್ರ್ಯಾಗ್ ಮಾಡಿ ಕರೆಕ್ಟಾಗಿ ಟೆಂಪ್ಲೇಟಿಗೆ ಅಡ್ಜಸ್ಟ್ ಆಗೋ ಥರ. ಸೊ ನಾನು ಇಲ್ಲಿ ಸ್ವಲ್ಪ ಸ್ಪೀಡ್ ಮಾಡ್ತೀನಿ, ಭಾಳ ಸ್ಲೋ ಆದರೆ ವಿಡಿಯೋ ಲೆಂದಿ ಆಗುತ್ತೆ. ಸೊ ನೀವೇನಾದರೂ ಇಲ್ಲಿ ಕರೆಕ್ಟಾಗಿ ಅಡ್ಜಸ್ಟ್ ಆಗದೇ ಇದ್ದರೆ ಕೀಬೋರ್ಡ್ದಿಂದ ಶಿಫ್ಟ್ ಪ್ರೆಸ್ ಮಾಡಿಬಿಟ್ಟು ಇದನ್ನು ಈ ಥರ ಡ್ರ್ಯಾಗ್ ಮಾಡಿ ಕರೆಕ್ಟಾಗಿ ಅಡ್ಜಸ್ಟ್ ಆಗುತ್ತೆ, ಸರಿನಾ? ಇವಾಗ ನೋಡಿ ವೀಕ್ಷಕರೇ, ನಾನು ಕರೆಕ್ಟಾಗಿ ಟೆಂಪ್ಲೇಟ್ಸ್ಗೆ ಅಡ್ಜಸ್ಟ್ ಆಗೋ ಥರ ಮಾಡಿದ್ದೀನಿ. ಆದರೆ ಇಲ್ಲಿ ನಿಮಗೆ ಫಾಸ್ಟ್ ಫಾರ್ವರ್ಡ್ ಮಾಡಿದ ನಂತರ ನಾನು ಇಲ್ಲಿ ಫೋಂಟ್ಸ್ಗಳ ಕಲರ್ಸು ಯಾವ ಥರ ಚೇಂಜ್ ಮಾಡ್ತೀನಿ ಅನ್ನೋದು ನಿಮಗೆ ಗೊತ್ತಾಗೋದಿಲ್ಲ. ಸೊ ಇವಾಗ ತೋರಿಸ್ಬೇಕಂತ ಹೇಳಿ ಸೊ ಮತ್ತೆ ಕಂಟಿನ್ಯೂ ಮಾಡ್ತಾ ಇದ್ದೇನೆ. ಇಲ್ಲಿ ನೋಡಿ ಈ ಲೋಗೋ ಹಿಂದ್ಗಡೆ ವೈಟ್ ಕಲರ್ದು ಸ್ಪೇಸ್ ಕಾಣ್ತಾ ಇದೆ. ಅದನ್ನು ನಾವು ರಿಮೂವ್ ಮಾಡಲಿಕ್ಕೆ ಸೆಲೆಕ್ಟಿವ್ ಟೂಲನ್ನು ಕ್ಲಿಕ್ ಮಾಡ್ಕೊಂಡ್ಬಿಟ್ಟು ಅದನ್ನು ಸೆಲೆಕ್ಟ್ ಮಾಡಿಬಿಟ್ಟು ಕೀಬೋರ್ಡ್ದಿಂದ ಡಿಲೀಟ್ ಪ್ರೆಸ್ ಮಾಡಿ. ಸೊ ಇದು ನೋಡಿ ಹೋಯ್ತು ಇವಾಗ. ಸೊ ಇವಾಗ ಸೆಲೆಕ್ಟ್ ಆಗಿರುವಂಥ ಜಾಗವನ್ನು ನಾವು ಡಿಸೆಲೆಕ್ಟ್ ಮಾಡ್ಕೋಬೇಕು ಅಂತಂದರೆ ಇಲ್ಲಿ ನೋಡಿ ಡಿಸೆಲೆಕ್ಟ್ ಅಂತ ಇದೆ. ಒಂದು ವೇಳೆ ನಿಮಗೆ ಮೌಸಿಂದ ಆಪ್ರೇಟ್ ಮಾಡ್ಲಿಕ್ಕೆ ಆಗೋದಿಲ್ಲ ಅಂತಂದರೆ ಭಾಳ ಈಸಿಯಾಗಿ ಶಾರ್ಟ್ಕಟ್ಟನ್ನು ನೀವು ಕಂಟ್ರೋಲ್ ಡಿ ಕೂಡ ಯೂಸ್ ಮಾಡ್ಕೋಬೋದು. ಸೊ ಇದು ಆಟೋಮೆಟಿಕ್ಲಿ ಹೋಗಿಬಿಡುತ್ತೆ ನೋಡಿ. ಸೊ ಇವಾಗ ನಾವು ಇಲ್ಲಿ ನೋಡಿ ಈ ಫೋಂಟು ಮೇಲೆ ಬರಬೇಕು. ಸೊ ಇದನ್ನು ಅಡ್ಜಸ್ಟ್ ಮಾಡೋಣ. ಅದರ ಕಲರ್ ಕೂಡ ನಾವು ಚೇಂಜ್ ಮಾಡಬೇಕು. ಸೊ ಇವಾಗ ಸೆಲೆಕ್ಟ್ ಮಾಡಿಬಿಟ್ಟು ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಸೆಲೆಕ್ಟ್ ಮಾಡ್ಕೊಂಡ ನಂತರ ಮತ್ತೆ ಕಂಟ್ರೋಲ್ ಟಿ ಕೀಬೋರ್ಡ್ದಿಂದ ಪ್ರೆಸ್ ಮಾಡಿ ಶಿಫ್ಟ್ ಹಿಡ್ಕೊಂಡ್ಬಿಟ್ಟು ಇದನ್ನು ಸ್ವಲ್ಪ ಮೇಲೆ ಡ್ರ್ಯಾಗ್ ಮಾಡಿ. ಸೊ ಇವಾಗ ನೋಡಿ ಅದರಲ್ಲಿ ಸೆಟಲ್ ಆಗಿದೆ. ಸೊ ಇವಾಗ ನಾವು ಫೋಂಟ್ ಕಲರನ್ನು ಚೇಂಜ್ ಮಾಡಬೇಕು. ಫೋಂಟ್ ಕಲರನ್ನು ಚೇಂಜ್ ಮಾಡ್ಕೊಳ್ಳಿಕ್ಕೆ ನಾವು ಇಲ್ಲಿ ನೋಡಿ ಕಲರ್ಸ್ಗಳನ್ನು ಆಯ್ಕೆ ಮಾಡ್ಕೊಳ್ಳಿ. ಪೂರ ವೈಟ್ ತಗೋಬೇಕಾಗತ್ತೆ. ವೈಟ್ ಕಲರನ್ನು ಆಯ್ಕೆ ಮಾಡಿಕೊಂಡು ಇಲ್ಲಿ ಸೆಲೆಕ್ಟ್ ಆಗಿರೋ ಕಲರ್ಸನ್ನು ನಾವು ಇವಾಗ ಬ್ಲ್ಯಾಕ್ ಕಲರ್ ಇದೆ ಇದೇ ಕಲರ್ ಥರ. ಸೊ ಕೀಬೋರ್ಡ್ದಿಂದ ಅಲ್ಟು ಮತ್ತು ಡಿಲೀಟ್ ಪ್ರೆಸ್ ಮಾಡಿದರೆ ನಮ್ಮ ಒಂದು ಕಲರ್ ಚೇಂಜ್ ಆಗಿದೆ ನೋಡಿ. ಇವಾಗ ನಾವು ಕಂಟ್ರೋಲ್ ಡಿ ಸೆಲೆಕ್ಟ್ ಮಾಡಿದರೆ ಸೊ ಬ್ಲ್ಯಾಕ್ ಕಲರ್ ಇರೋದು ವೈಟ್ ಕಲರ್ ಫಾಂಟು ರೆಡಿ ಆಯಿತು. ಸೊ ಇವಾಗ ಇಲ್ಲಿ ನೋಡಿ ಇಲ್ಲಿ ಕೂಡ ಸ್ವಲ್ಪ ಅಡ್ಜಸ್ಟ್ ಮಾಡಬೇಕಾಗಿದೆ. ಸೊ ಇದನ್ನು ಸೆಲೆಕ್ಟ್ ಮಾಡ್ಕೊಂಡ್ಬಿಟ್ಟು ಕಂಟ್ರೋಲ್ ಟಿ ಪ್ರೆಸ್ ಮಾಡಿ ಶಿಫ್ಟ್ ಹಿಡ್ಕೊಂಡು ಇದನ್ನು ಸ್ವಲ್ಪ ಕೆಳಗಡೆ ಡ್ರ್ಯಾಗ್ ಮಾಡಿದರೆ ಇದು ಕೂಡ ಅಡ್ಜಸ್ಟ್ ಆಯಿತು. ಇವಾಗ ಕಂಟ್ರೋಲ್ ಡಿ ಪ್ರೆಸ್ ಮಾಡಿ ಬ್ಯಾಕ್ ಬಂದರೆ ಸೊ ಇಲ್ಲಿ ಪೂರ್ತಿ ಡಿ ಸೆಲೆಕ್ಟ್ ಆಗಿದೆ. ಸೊ ಇವಾಗ ನಾವು ನಮ್ಮ ಒಂದು ರೇಷನ್ ಕಾರ್ಡು ಕರೆಕ್ಟಾಗಿ ಈ ಒಂದು ಟೆಂಪ್ಲೇಟ್ಗೆ ಸೂಟ್ ಆಗಿದೆ. ಸೊ ಇವಾಗ ಏನು ಮಾಡಬೇಕಪ್ಪ ಅಂತಂದರೆ ಇದನ್ನು ಕಂಪ್ಲೀಟ್ ಆಗಿಲ್ಲ. ಸೊ ಇಲ್ಲಿ ನಾವು ಇವಾಗ ಪ್ರಿಂಟ್ ತೆಗುವಂಥ ಒಂದು ಪೇಜ್ನಲ್ಲಿ ಇದನ್ನು ಸೆಟ್ ಮಾಡಬೇಕಾಗತ್ತೆ. ಸೊ ಅದಕ್ಕಾಗಿ ನಾವು ಈ ಲೋಗೋನ ಇಲ್ಲಿ ನೋಡಿ, ಈ ಲೋಗೋನ ನಂತರ ರೇಷನ್ ಕಾರ್ಡ್ ಟೆಂಪ್ಲೇಟನ್ನು ನಂತರ ರೇಷನ್ ಕಾರ್ಡನ್ನು ಮೂರನ್ನು ಸೆಲೆಕ್ಟ್ ಮಾಡ್ಕೋಬೇಕಾಗತ್ತೆ. ಸೆಲೆಕ್ಟ್ ಮಾಡ್ಕೊಂಡ್ಬಿಟ್ಟು ಇದನ್ನು ಕಾಪಿ ಮಾಡ್ಕೊಳ್ಳಿ. ಕಾಪಿ ಮಾಡಿಕೊಂಡು ನ್ಯೂ ಪ್ರಾಜೆಕ್ಟ್ ಕ್ರಿಯೇಟ್ ಮಾಡಿಕೊಂಡ ನಂತರ ಇಲ್ಲಿ ಕ್ರಿಯೇಟ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಸೊ ಇಲ್ಲಿ ನೋಡಿ A4 ಸೈಜಲ್ಲಿ ನಾವು ಒಂದು ಪ್ರಾಜೆಕ್ಟನ್ನು ಕ್ರಿಯೇಟ್ ಮಾಡ್ಕೊಂಡಿದ್ದೀವಿ. ಸೊ ನಾವು ಇವಾಗ ಕಾಪಿ ಮಾಡಿರೋದನ್ನು ಇಲ್ಲಿ ಪೇಸ್ಟ್ ಮಾಡೋಣ. ಸೊ ನೋಡಿ ಇಲ್ಲಿ ಪೇಸ್ಟ್ ಆಗಿದೆ. ಇದನ್ನು ಮೂವ್ ಟೂಲಿಂದ ನಾವು ಕರೆಕ್ಟಾಗಿ ಮೇಲ್ಗಡೆ ಸೆಟ್ ಮಾಡೋಣ. ಸೆಟ್ ಮಾಡಿ ಇಲ್ಲಿ ನೋಡಿ ಈ 3 ಲೇಯರ್ಗಳನ್ನು ನಾವು ಮರ್ಜ್ ಮಾಡಬೇಕಾಗಿದೆ. ಸೊ ಮರ್ಜ್ ಮಾಡಬೇಕು ಅಂತಂದರೆ ಏನು ಮಾಡಬೇಕು, ಕೀಬೋರ್ಡ್ದಿಂದ ಕಂಟ್ರೋಲ್ ಇ ಅಂತ ಹೇಳಿ ಪ್ರೆಸ್ ಮಾಡಿ. ಸೊ ಈ ನಮ್ಮ ಒಂದು 3 ಲೇಯರ್ಗಳು ಒಂದೇ ಲೇಯರ್ ಆಗಿ ಇಮೇಜ್ ಆಯಿತು, ಕನ್ವರ್ಟ್ ಆಗಿ ಈಗ. ಸೊ ಇವಾಗ ನಾವು ಇದನ್ನು ಕೀಬೋರ್ಡ್ದಿಂದ ಕಂಟ್ರೋಲ್ ಎಸ್ ಅಥವಾ ಫೈಲ್ಗೆ ಹೋಗಿಬಿಟ್ಟು ಇಲ್ಲಿ ಸೇವ್ ಅಂತ ಕ್ಲಿಕ್ ಮಾಡ್ಕೊಳ್ಳಿ. ಇದನ್ನು ನೀವು ಈ ಒಂದು ಫೈಲನ್ನು ನೀವು ಡೆಸ್ಕ್ಟಾಪ್ನಲ್ಲಿ ಸೇವ್ ಮಾಡ್ಕೋಬೋದು ಅಥವಾ ನೀವು ಯಾವ ಲೊಕೇಶನಲ್ಲಿ ಸೇವ್ ಮಾಡ್ಕೋತೀರ ಮಾಡ್ಕೊಳ್ಳಿ. PSD ಫೈಲಿಂದ ನಾವು JPG ಅಥವಾ JPEG JPE ಈ ಫಾರ್ಮ್ಯಾಟ್ನಲ್ಲಿ ನಾವು ಸೇವ್ ಮಾಡ್ಕೋಬೇಕಾಗತ್ತೆ. ಸೊ ಇದು ಸೇವ್ ಮಾಡ್ಕೊಳ್ಳೋದ್ರಿಂದ ನಿಮಗೆ ಮೊಬೈಲ್ನಲ್ಲಾದರೂ ಆಗಿರ್ಬೋದು ಅಥವಾ ಕಂಪ್ಯೂಟರ್ನಲ್ಲಾದರೂ ನಿಮಗೆ ಯೂಸ್ ಆಗುತ್ತೆ. ಸೊ ಇದಕ್ಕೆ ನೇಮನ್ನು ಕೊಟ್ಬಿಟ್ಟು ಸೇವ್ ಮಾಡಿ. ಇವಾಗ ನಮ್ಮ ಒಂದು ಬ್ಲ್ಯಾಕ್ ಆ್ಯಂಡ್ ವೈಟ್ ರೇಷನ್ ಕಾರ್ಡು ಕಲರ್ ರೆಡಿ ಆಗಿದೆ. ಸೊ ನೋಡಿ ಇವಾಗ ನಮ್ಮ ಒಂದು ಬ್ಲ್ಯಾಕ್ ಆ್ಯಂಡ್ ವೈಟ್ ರೇಷನ್ ಕಾರ್ಡು ಕಲರ್ ಟೆಂಪ್ಲೇಟ್ಸ್ ಜೊತೆ ಕರೆಕ್ಟಾಗಿ ಮ್ಯಾಚಿಂಗ್ ಆಗಿಬಿಟ್ಟು ಕಲರ್ ಪ್ರಿಂಟು ರೆಡಿ ಆಗಿದೆ. ಸೊ ಇದನ್ನು ನೀವು
ಹತ್ತಿರದ ಆನ್ಲೈನ್ ಸೆಂಟ್ರಿಗೆ ಹೋಗ್ಬಿಟ್ಟು ಅಥವಾ ಕಂಪ್ಯೂಟರ್ ಸೆಂಟ್ರಿಗೆ ಹೋಗ್ಬಿಟ್ಟು ಗ್ಲಾಸಿ ಫೋಟೋ ಪೇಪರ್ನಲ್ಲಿನೇ ಇದನ್ನು A4 ಸೈಜಲ್ಲಿ ಪ್ರಿಂಟ್ ತಗೊಂಡು ಲ್ಯಾಮಿನೇಷನ್ ಮಾಡ್ಕೊಂಡ್ಬಿಟ್ಟು ನೀವು ಒರಿಜಿನಲ್ ರೇಷನ್ ಕಾರ್ಡ್ ಥರ ಯೂಸ್ ಮಾಡ್ಬೋದು. ಸೊ ವೀಕ್ಷಕರೇ, ಇಷ್ಟು ಈ ವಿಡಿಯೋದಲ್ಲಿ ಮಾಹಿತಿ ಇರುತ್ತೆ. ಈ ಮಾಹಿತಿ ತಮಗೆ ಉಪಯೋಗ ಆಗಿದ್ದರೆ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಹೊಸ ಮಾಹಿತಿಯೊಂದಿಗೆ ಸಿಗ್ತೀನಿ. ಅಲ್ಲಿವರೆಗೂ ಜೈ ಹಿಂದ್.